ಸ್ನೇಹಿತರೆ ನಮಸ್ಕಾರ. ದಳಪತಿ ವಿಜಯ್ ಸದ್ಯ ಇಡೀ ದೇಶದಲ್ಲೇ ಟ್ರೆಂಡಿಂಗ್ನಲ್ಲಿರುವಂತಹ ಒಬ್ಬ ರಾಜಕಾರಣಿ. ದಳಪತಿ ವಿಜಯ್ ಸದ್ಯ ಸಿಕ್ಕಾಬಟ್ಟೆ ಟ್ರೆಂಡಿಂಗ್ನಲ್ಲಿದ್ದಾರೆ, ಸುದ್ದಿಯಲ್ಲಿದ್ದಾರೆ. ತಮಿಳುನಾಡಿನ ರಾಜಕೀಯದ ದಿಕ್ಕನ್ನೇ ಬದಲಾಯಿಸಿದಂತಹ ದಳಪತಿ ವಿಜಯ್ ಈಗ ದೇಶದೆಲ್ಲೆಡೆ ಚರ್ಚೆಯ ವಿಚಾರವಾಗಿದ್ದಾರೆ. ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ಸುದ್ದಿ ವಲಯಗಳವರೆಗೆ ವಿಜಯ್ ಅವರ ವೃತ್ತಿಪರ ಮತ್ತು ವೈಯಕ್ತಿಕ ಜೀವನದ ಸುತ್ತಲಿನ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಜೊತೆಗೆ ಮುಂದಿನ ರಾಜಕೀಯ ಹೆಜ್ಜೆಗಳ ಬಗ್ಗೆನೂ ಕೂಡ ಭಾರಿ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಇನ್ನು ಅವರ ವೈಯಕ್ತಿಕ ಜೀವನದ ಚರ್ಚೆಗಳು ನಡೆಯುವಂಥ ಸಂದರ್ಭದಲ್ಲಿ ದಳಪತಿ ವಿಜಯ್ ಜೊತೆಗೆ ನಟಿ ತ್ರಿಷಾ ಅವರ ಹೆಸರು ತಳಕ್ಕೆ ಹಾಕಿಕೊಳ್ಳುತ್ತೆ. ಇವರಿಬ್ಬರು ಕೂಡ ಪರಸ್ಪರ ಪ್ರೀತಿಸ್ತಿರಬಹುದು ಅನ್ನುವಂಥ ಊಹಾಪೋಹಗಳು ಇವತ್ತು ನಿನ್ನೆಯಿಂದ ಇರುವಂಥದ್ದಲ್ಲ. ಆರಂಭದ ದಿನಗಳಿಂದನೂ ಕೂಡ ಈ ಗಾಸಿಪ್ ಇದೆ, ಈಗ ಹೆಚ್ಚಾಗಿದೆ. ದಳಪತಿ ವಿಜಯ್ ಮತ್ತು ತ್ರಿಷಾ ಕೃಷ್ಣನ್ ಅವರ ಬಗ್ಗೆ ಚರ್ಚೆಗಳು ಇವತ್ತು ನಿನ್ನೆಯಿಂದ ನಡೀತಾ ಇರೋದಲ್ಲ. ಇವರ ಪರಿಚಯ, ಇವರ ಸ್ನೇಹ, ಇವರ ಮದುವೆ, ಜೊತೆಗೆ ಇವರ ರಾಜಕೀಯ ಜೀವನ. ಈಗ ತ್ರಿಷಾ ಕೂಡ ಶಾಸಕರಾಗಿ ಆಯ್ಕೆ ಆಗುವಂಥ ಚಾನ್ಸಸ್ ಇದೆ, ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂಥ ಚಾನ್ಸಸ್ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಹಾಗಾದರೆ ಎಲ್ಲಿಂದ ಸ್ಪರ್ಧೆ ಮಾಡಬಹುದು? ಇವರ ಮದುವೆ ಬಗ್ಗೆ ಜ್ಯೋತಿಷಿಗಳು ಹೇಳೋದೇನೋ, ಜೊತೆಗೆ ಇವರಿಬ್ಬರ ನಡುವೆ ಇರುವಂತಹ ವಯಸ್ಸಿನ ಅಂತರ ಎಷ್ಟು, ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ದಳಪತಿ ವಿಜಯವರ ಸ್ನೇಹಿತೆ ತ್ರಿಷಾ ಅವರು ಒಂದು ಹಂತದಲ್ಲಿ ಆತ್ಮೀಯ ಸ್ನೇಹಿತೇನೆ. ಈ ಸ್ನೇಹನೇ ಇವರ ವೈಯಕ್ತಿಕ ಜೀವನದಲ್ಲಿ ಬಿರುಗಾಳಿಯನ್ನು ಸೃಷ್ಟಿ ಮಾಡಿತ್ತು. ಇವರು ಪ್ರೀತಿಸಿ ಮದುವೆಯಾದಂತಹ ಸಂಗೀತ ಅವರು ಡಿವೋರ್ಸ್ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಇದೇ ನಟಿ ಕಾರಣ ಅಥವಾ ಈ ನಟಿಯ ಜೊತೆಗಿನ ಸ್ನೇಹವೇ ಕಾರಣ ಅನ್ನೋದು ಈಗ ಗುಟ್ಟಾಗಿ ಉಳಿದಿರುವಂಥ ವಿಚಾರ ಏನಲ್ಲ. ದಳಪತಿ ವಿಜಯ್ ಮತ್ತು ತ್ರಿಷಾ ಕೃಷ್ಣನ್ ಅವರು ಈಗ ಚರ್ಚೆಯ ಕೇಂದ್ರಬಿಂದು ಆಗಿದ್ದಾರೆ. ದಳಪತಿ ವಿಜಯ್ ಅವರ ಗೆಲುವನ್ನು ನಟಿ ತ್ರಿಷಾ ತನ್ನ ಗೆಲುವಿನ ರೀತಿ ಸಂಭ್ರಮಿಸಿದ್ದಾರೆ. ಈ ವದಂತಿಗೆ ಬಲ ನೀಡುವಂತಹ ವಿಚಾರ. ಇದರ ಜೊತೆಗೆ ಈಕೆ ಹರಕೆಯನ್ನು ಹೊತ್ತಿದ್ದು, ಗೆದ್ದ ನಂತರ ತಿರುಪತಿಗೆ ಹೋಗಿದ್ದು ಎಲ್ಲವೂ ಕೂಡ ಮತ್ತೊಂದು ಭಾಗವಾದರೆ, ದಳಪತಿ ವಿಜಯ್ ಮತ್ತು ತ್ರಿಷಾ ಕೃಷ್ಣನ್ ಡೇಟಿಂಗ್ ವದಂತಿ ಎಲ್ಲೆಡೆ ಹರಿದಾಡುವ ಜೊತೆಗೆ ಬೇರೆ ಬೇರೆ ಸುದ್ದಿಗಳು ಕೂಡ ಊಹಾಪೋಹದ ರೀತಿ ಹಬ್ಬಿಕೊಂಡಿದ್ದಾವೆ. ಇದೆಲ್ಲದರ ನಡುವೆ ದಳಪತಿ ವಿಜಯ್ ಮತ್ತು ತ್ರಿಷಾ ಕೃಷ್ಣನ್ ನಡುವಿನ ವಯಸ್ಸಿನ ಅಂತರದ ಬಗ್ಗೆ ಜನ ಉತ್ಸುಕರಾಗಿದ್ದಾರೆ. ದಳಪತಿ ವಿಜಯ್ ಮತ್ತು ತ್ರಿಷಾ ಕೃಷ್ಣನ್ ಇಬ್ಬರ ನಡುವಿನ ಸ್ನೇಹ ಇವತ್ತು ನಿನ್ನೆಯದಲ್ಲ. ದಳಪತಿ ವಿಜಯ್ ಜೂನ್ 22, 1974 ಜನಿಸಿದರೆ, ಇದರ ಪ್ರಕಾರ ದಳಪತಿ ವಿಜಯ್ ಅವರಿಗೆ ಪ್ರಸ್ತುತ 51 ವರ್ಷ ವಯಸ್ಸು. ನಟನೆಯಲ್ಲಿ ಸಾಕಷ್ಟು ಹೆಸರನ್ನು ಮಾಡಿದಂಥ ದಳಪತಿ ವಿಜಯ್ ಈಗ ನಟನಾ ರಂಗದಿಂದ ದೂರ ಸರಿದು ರಾಜಕೀಯ ಕ್ಷೇತ್ರಕ್ಕೆ ಭರ್ಜರಿ ಎಂಟ್ರಿನೇ ಕೊಟ್ಟಿದ್ದಾರೆ. ಮೊದಲ ಚುನಾವಣೆಯಲ್ಲಿ ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ವಿಜಯ್ ಟಿವಿಕೆ ಪಕ್ಷ ಗೆಲುವನ್ನು ಸಾಧಿಸಿದೆ. ಆದರೆ ಮ್ಯಾಜಿಕ್ ನಂಬರ್ ಮುಟ್ಟಿಲ್ಲ, ಬಟ್ ಅದೇನು ತಲುಪ್ತಾರೆ ಬಿಡಿ. ಇನ್ನು ನಟಿ ತ್ರಿಷಾ ಕೃಷ್ಣನ್ ಬಗ್ಗೆ ಹೇಳೋದಾದರೆ, ಮೇ 4, 1983 ತ್ರಿಷಾ ಜನಿಸಿರುವಂಥದ್ದು. ಇದರ ಆಧಾರದ ಮೇಲೆ ತ್ರಿಷಾಗೆ ಪ್ರಸ್ತುತ 43 ವರ್ಷ ವಯಸ್ಸು. ತ್ರಿಷಾ ಕೃಷ್ಣನ್ ಮತ್ತು ದಳಪತಿ ವಿಜಯ್ ನಡುವೆ ಸುಮಾರು ಒಂದು 8 ವರ್ಷಗಳ ಏಜ್ ಗ್ಯಾಪ್ ಇದೆ. ಎಷ್ಟು? 8 ವರ್ಷಗಳ ಏಜ್ ಗ್ಯಾಪ್ ಇದೆ. ದಳಪತಿ ವಿಜಯ್ ಅವರ ವೈಯಕ್ತಿಕ ಜೀವನ ಕೆಲವು ಸಮಯದಿಂದ ನಿರಂತರ ಚರ್ಚೆಯ ವಿಚಾರಣೆ ಆಗಿದೆ ಅನ್ನೋದು ಗಮನಿಸಬೇಕು. ದಳಪತಿ ವಿಜಯ್ ಮತ್ತು ಅವರ ಮಾಜಿ ಪತ್ನಿ ಸಂಗೀತ ನಡುವಿನ ಸಂಬಂಧ ಬಿರುಕು ಮೂಡಿದೆ, ಡಿವೋರ್ಸ್ವರೆಗೆ ಹೋಗಿದೆ ಅನ್ನೋದು ಗುಟ್ಟಾಗಿ ಉಳಿದಿರುವಂಥ ಸಂಗತಿ ಏನಲ್ಲ. ದಳಪತಿ ವಿಜಯ್ ತಮ್ಮ 30 ವರ್ಷಗಳ ನಟನಾ ವೃತ್ತಿಯನ್ನು ಬದಿಗಿಟ್ಟು ಒಂದೇ ಬಾರಿಗೆ ರಾಜಕೀಯದಲ್ಲಿ ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದ್ರು. ಅದರಲ್ಲಿ ಯಶಸ್ಸು ಕೂಡ ಆದರು. ಇನ್ನು ಈ ಯಶಸ್ಸಿನ ಹಿಂದಿರುವಂತಹ ಮಿಸ್ಟ್ರಿ ಗರ್ಲ್ ಅಂದರೆ ಅದು ಗೆಳತಿ ನಟಿ ತ್ರಿಷಾ ಕೃಷ್ಣನ್ ಅನ್ನೋದು ಅನೇಕರ ಅಭಿಪ್ರಾಯ. ಒಂದು ಕಡೆ ದಳಪತಿ ವಿಜಯ್ ಮತ್ತು ಸಂಗೀತ ವಿಚ್ಛೇದನದ ಬಗ್ಗೆ ಸುದ್ದಿ ಆಗ್ತಿದ್ರೆ, ಇನ್ನೊಂದು ಕಡೆ ತ್ರಿಷಾ ಮತ್ತು ಈ ವಿಜಯ್ ಅವರ ಈ ಸಂಬಂಧದ ಬಗ್ಗೆಯೂ ಕೂಡ ಚರ್ಚೆ ಆಗ್ತಿದೆ. 51 ವರ್ಷದ ಈ ವಿಜಯ್ 43 ವರ್ಷದ ಈ ತ್ರಿಷಾ ಜೊತೆಗೆ ಮದುವೆ ಆಗ್ತಾರಾ ಅನ್ನೋದು ಈಗ ಉಳಿದಿರುವಂತಹ ಕುತೂಹಲ. ಹಾಗೆ ನೋಡಿದ್ರೆ ವಿಜಯ್ ಮತ್ತು ತ್ರಿಷಾ ಮೊದಲ ಬಾರಿಗೆ 2004 ಬ್ಲಾಕ್ಬಸ್ಟರ್ ಚಿತ್ರ ಗಿಲ್ಲಿಯ ಸೆಟ್ನಲ್ಲಿ ಮೊದಲಿಗೆ ಭೇಟಿಯಾಗ್ತಾರೆ. ಈ ಚಿತ್ರ ವಿಜಯ್ ಅವರ ವೃತ್ತಿ ಜೀವನವನ್ನು ಬೇರೆ ಹಂತಕ್ಕೆ ಕೊಂಡೊಯ್ತು. ಜೊತೆಗೆ ತ್ರಿಷಾ ಅವರ ಬದುಕನ್ನು ಕೂಡ ಬದಲಾಯಿಸಿತು. ತಮಿಳು ಚಿತ್ರರಂಗಕ್ಕೆ ಸೂಪರ್ ಹಿಟ್ ಜೋಡಿಯನ್ನು ಕೂಡ ಪರಿಚಯಿಸಿತು. ಅದಾದ ಬಳಿಕ ಸಾಕಷ್ಟು ಸಿನಿಮಾಗಳನ್ನು ಜೊತೆಗೆ ಮಾಡ್ತಾರೆ. ಎಲ್ಲ ಸಿನಿಮಾಗಳು ಕೂಡ ಸೂಪರ್ ಹಿಟ್ ಆಗಿದ್ದಾವೆ. 2005 ತಿರುಪಾಚಿ ಆಗಿರ್ಬೋದು, 6 ಆದಿ ಆಗಿರ್ಬೋದು, 8 ಕುರುವಿ ಆಗಿರ್ಬೋದು, ಈ ರೀತಿ ಒಂದಾದ್ಮೇಲೆ ಒಂದು ಸಿನಿಮಾಗಳನ್ನು ಜೊತೆಗೆ ಮಾಡ್ತಾನೆ ಬರ್ತಾರೆ. ಇದು ಸೂಪರ್ ಹಿಟ್ ಜೋಡಿಯಾಗಿ ಬದಲಾಗಿಬಿಡ್ತದೆ. ಕನ್ನಡದಲ್ಲಿ ಹೇಗೆ ದರ್ಶನ್ ಮತ್ತು ರಕ್ಷಿತಾ ಜೋಡಿ ಆ ಕಾಲದಲ್ಲಿ ಭಾರಿ ಸುದ್ದಿಯನ್ನು ಮಾಡಿತ್ತು, ಅದೇ ರೀತಿ ತ್ರಿಷಾ ಮತ್ತು ವಿಜಯ್ ಅವರ ಜೋಡಿಯು ಕೂಡ ಭಾರಿ ಸುದ್ದಿಯನ್ನು ಮಾಡಿಬಿಡ್ತದೆ. ಇನ್ನು ಈಗ ತ್ರಿಷಾ ಅವರು ರಾಜಕೀಯಕ್ಕೆ ಬರ್ಬೋದಾ ಮತ್ತು ಮದುವೆ ವಿಚಾರ
ಮದುವೆ ಅಂದರೆ ಈ ವಿಜಯ್ ಮತ್ತು ತ್ರಿಷಾ ಅವರು ಮದುವೆಯನ್ನು ಆಗ್ತಾರಾ ಅನ್ನುವಂಥ ಸಂಗತಿಯ ಬಗ್ಗೆಯೂ ಕೂಡ ಸಾಕಷ್ಟು ಜನರಿಗೆ ಕುತೂಹಲ ಇದೆ. ಈಗ ದಳಪತಿ ವಿಜಯ್ ಈಗ ತಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತರೋದರಲ್ಲಿ ಹಿಂದೆ ಬಿದ್ದಿದ್ದಾರೆ. ಒಂದು ಹಂತದ ಅಧಿಕಾರವನ್ನು ಎಲ್ಲವನ್ನು ಕೂಡ ಸೆಟಲ್ ಮಾಡಿದ ಬಳಿಕ ಮದುವೆ ಬಗ್ಗೆ ನೋಡೋದಾದರೆ ತ್ರಿಷಾ ಅವರನ್ನು 2ನೇ ಬಾರಿಗೆ ಮದುವೆ ಆಗ್ತಾರಾ ಅನ್ನುವಂಥ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗ್ತಿದೆ. ಬಟ್ಟು ವಿಜಯ್ ಅವರ ಪತ್ನಿ ಸಂಗೀತ ಅವರ ವಿಚ್ಛೇದನ ಎಲ್ಲವೂ ಕೂಡ ಮುಗಿದ ಬಳಿಕ 2ನೇ ಮದುವೆ ಬಗ್ಗೆ ಆಲೋಚನೆ ಮಾಡಬಹುದು ಅನ್ನುವಂಥ ಸಂಗತಿಗಳು ಇದ್ದರೂ ಕೂಡ ಕೆಲವು ಖ್ಯಾತ ಜ್ಯೋತಿಷಿಗಳು ಹೇಳೋ ಪ್ರಕಾರ ಇವರು ಮದುವೆ ಆಗುವಂಥ ಚಾನ್ಸಸ್ ತುಂಬ ಕಡಿಮೆ ಇದೆ. ಈ ಸ್ನೇಹವನ್ನು ಹೀಗೆ ಮುಂದುವರಿಸುವಂತಹ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ಹೇಳ್ತಾರೆ. ಅಂದರೆ ತಮ್ಮ ಜೀವನದಲ್ಲಿ 2ನೇ ಮದುವೆಯನ್ನು ವಿಜಯ್ ಆಗೋದಿಲ್ಲ. ವಿಜಯ್ ಅವರು ತಮ್ಮ ಜೀವನದ ಕಂಪ್ಲೀಟ್ ಭಾಗವನ್ನು ಸಾರ್ವಜನಿಕ ಜೀವನಕ್ಕೆ ಇನ್ನು ಮುಂದೆ ಇಡ್ತಾರೆ ಹೊರತು ಈ ಖಾಸಗಿ ಜೀವನದ ಬಗ್ಗೆ ಹೆಚ್ಚು ತಲೆಕೆಡಿಸ್ಕೊಂಡು ಹೋಗೋದಿಲ್ಲ. ಬಟ್ ಸ್ನೇಹ ಮುಂದುವರಿಯುತ್ತೆ ಅನ್ನೋದನ್ನು ಕೂಡ ಹೇಳ್ತಾರೆ. ಇದರ ಜೊತೆಗೆ ತ್ರಿಷಾ ಅವರು ಕೂಡ ಇನ್ನು ಮುಂದೆ MLA ಆಗುವಂಥ ಚಾನ್ಸಸ್ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಆಗ್ತಿದೆ. ಯಾಕೆ ಅಂತೇಳಿ ಕೇಳಿದ್ರೆ ದಳಪತಿ ವಿಜಯ್ ನಿಮ್ಗೆ ಗೊತ್ತಿರೋ ಹಾಗೆ 2 ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡಿದರು. ಒಂದು ಪೆರಂಬೂರು ಅನ್ನುವಂತಹ ಕ್ಷೇತ್ರ, ಇನ್ನೊಂದು ತಿರುಚನಾಪಳ್ಳಿ ಅನ್ನುವ ಪೂರ್ವ ಕ್ಷೇತ್ರದಿಂದ. ಈ 2 ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದಂಥ ವಿಜಯ್ ಅಭೂತಪೂರ್ವವಾದಂಥ ಜಯವನ್ನು ಸಾಧಿಸಿದರು. ಬಟ್ ನಿಯಮದ ಪ್ರಕಾರ ಒಬ್ಬ ವ್ಯಕ್ತಿ ಒಂದು ಕ್ಷೇತ್ರದಲ್ಲಿ ಗೆದ್ದರೆ ಒಂದು ಕ್ಷೇತ್ರವನ್ನು ಉಳಿಸ್ಕೊಳ್ಬೇಕು, ಇನ್ನೊಂದು ಕ್ಷೇತ್ರವನ್ನು ಬಿಟ್ಕೊಡ್ಬೇಕು. ಈಗ 2 ಕ್ಷೇತ್ರದಲ್ಲಿ ಗೆದ್ದಾಗ ಒಂದು ಕ್ಷೇತ್ರವನ್ನು ಉಳಿಸ್ಕೊಬೇಕು, ಒಂದು ಕ್ಷೇತ್ರವನ್ನು ಬಿಡಬೇಕಾಗ್ತದೆ ಒಬ್ಬ ವ್ಯಕ್ತಿ. ಹಾಗಾಗಿ ಈಗ ವಿಜಯ್ ಒಂದು ಕ್ಷೇತ್ರವನ್ನು ಬಿಡಬೇಕು, ಅಂದರೆ ರಾಜೀನಾಮೆಯನ್ನು ಕೊಡಬೇಕು. ಆ ಕ್ಷೇತ್ರಕ್ಕೆ ಈಗ ತ್ರಿಷಾ ಸ್ಪರ್ಧೆಯನ್ನು ಮಾಡ್ತಾರಾ ಅನ್ನೋದು ಈಗಿರುವಂಥ ಕುತೂಹಲ. TVKಯ ಅಭ್ಯರ್ಥಿಯಾಗಿಯೇ ತ್ರಿಷಾ ಕೃಷ್ಣನ್ ಸ್ಪರ್ಧೆ ಮಾಡುವಂಥ ಚಾನ್ಸಸ್ ಇದೆ. ಯಾವ ಕ್ಷೇತ್ರ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ತೀರ್ಮಾನ ಆಗಿಲ್ಲ. ಯಾಕಂದರೆ ಈಗ ಫಸ್ಟಿಗೆ ಅಧಿಕಾರದ ಬಗ್ಗೆ ಚಿಂತನೆಯಲ್ಲಿದ್ದಾರೆ. ಫಸ್ಟು ಅಧಿಕಾರವನ್ನು ನಾವು ಸ್ಥಾಪನೆ ಮಾಡೋಣ, ಆಮೇಲೆ ಉಳಿದಿದ್ದು ನೋಡೋಣ ಅನ್ನುವಂತಹ ಚಿಂತನೆಯಲ್ಲಿ ಈಗ ವಿಜಯ್ ಇರೋದ್ರಿಂದ ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಂಡಿಲ್ಲ. ಪೆರಂಬೂರು ಅಥವಾ ಈ ತಿರುಚನಾಪಲ್ಲಿ ಈಸ್ಟ್ ಈ 2 ಕ್ಷೇತ್ರದಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ತ್ರಿಷಾ ಅವರನ್ನು ಗೆಲ್ಲಿಸ್ಕೊಂಬರುವಂಥ ಜವಾಬ್ದಾರಿ ನಂದು ಅನ್ನುವಂತಹ ಮಾತನ್ನು ಕೊಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ನೋಡಬೇಕು ತ್ರಿಷಾ ಅವರು ಸ್ಪರ್ಧೆ ಮಾಡ್ತಾರಾ ಬೇಡ ಅಂತೇಳಿ ಹೇಳ್ತಾರೆ ಗೊತ್ತಿಲ್ಲ. ಬಟ್ ಸ್ಪರ್ಧೆ ಮಾಡುವಂಥ ಚಾನ್ಸಸ್ಸು ಹೆಚ್ಚಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ನಿಮಗೇನಿಸುತ್ತೆ ಸ್ನೇಹಿತರೆ, ಈಗ ತ್ರಿಷಾ ಅವರು ರಾಜಕೀಯ ಜೀವನಕ್ಕೆ ಬರೋದ್ರ ಬಗ್ಗೆ, ಜೊತೆಗೆ ವಿಜಯ್ ಮತ್ತು ತ್ರಿಷಾ ಅವರ ಸ್ನೇಹದ ಬಗ್ಗೆ, ಮದುವೆ ಬಗ್ಗೆ ನಿಮ್ಮ ಅಭಿಪ್ರಾಯನೂ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.